ಮಂಗಳೂರಿನ ಶಕ್ತಿನಗರದ ಕಲಾಂಗಣ್ನಲ್ಲಿ ಗುರುವಾರ ಆರಂಭವಾದ ಮೊದಲ ವಿಶ್ವ ಕೊಂಕಣಿ ಸಾಂಸ್ಕೃತಿಕ ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಂಡ ಸಾಂಸ್ಕೃತಿಕ ಮೆರವಣಿಗೆಯಲ್ಲಿ ಕಂಡುಬಂದ ವಿವಿಧ ನೃತ್ಯ ಸಂಭ್ರಮ ವಿಶೇಷವಾಗಿತ್ತು. ಕೊಂಕಣಿ ವೈವಿಧ್ಯಮಯ ಸಾಂಸ್ಕೃತಿಕ ಲೋಕ ಅನಾವರಣದೊಂದಿಗೆ 25 ದಿನಗಳ ಪ್ರಥಮ ವಿಶ್ವ ಕೊಂಕಣಿ ಸಾಂಸ್ಕೃತಿಕ ಮೇಳಕ್ಕೆ ಗುರುವಾರ ಚಾಲನೆ ನೀಡಲಾಗಿದೆ. ಗೋವಾದ ಮಾಜಿ ಮುಖ್ಯಮಂತ್ರಿ ಲಿಜಿಜಿಯೋ ಫೆಲಿರೋ, ಮಹಾಮೇಳದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರೊನಾಲ್ಡೋ ಕೊಲೆಸೋ, ಅಧ್ಯಕ್ಷರಾದ ಲುಯಿಜಿ ಪಿಂಟೋ ಸಮಕ್ಷಮ ಕೊಂಕಣಿ ಸಮ್ಮೇಳನದ ಧ್ವಜವನ್ನು ಹಸ್ತಾಂತರಿಸಲಾಯಿತು. विश्वचे सर्व कोंकणीक हांव बरें मानता आनी शाबासकी पेटयता. हांव आयचें कार्य बरें तरेन जावं दी म्हूण देवा लागीं मागता. ಆ ಬಳಿಕ ಕುಲಶೇಖರದ ಕಲ್ಪನೆಯಿಂದ ಆಕರ್ಷಕ ಮೆರವಣಿಗೆಯಲ್ಲಿ 31 ತಂಡಗಳು ಭಾಗವಹಿಸಿದವು. ಗುಮಟ್, ಉಳುಮೆಯ ಜೋಡು ಇತ್ತು ಮತ್ತು ಗದ್ದೆ, ವಿವಾಹ ತಂಡ, ಕ್ರಿಸ್ಮಸ್ ಆಟಗಳು, ಹೊರೆಕಾಣಿಕೆ, ಕುಂಬಾರ ಮತ್ತು ಮನೆ, ಗಣ್ಯ ಮಹನೀಯರು, ಭತ್ತದ ಸಸಿ ನೆಡುವುದು, ಭತ್ತ ಕುಟ್ಟುವುದು, ವಿವಿಧ ಬ್ಯಾಂಡ್ ಮತ್ತು ನೃತ್ಯ ಸಂಗೀತ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಶುಕ್ರವಾರ ಕೊಣಾಜೆಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಹಮ್ಮಿಕೊಂಡ ಕನಕದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮವನ್ನು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಕೊಣಾಜೆಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಶುಕ್ರವಾರ ಕನಕ ಗಂಗೋತ್ರಿಯ ಆಶ್ರಯದಲ್ಲಿ ಕನಕನ ಕುರಿತಾದ ವಿಶೇಷ ಕಾರ್ಯಕ್ರಮ ಸಂಯೋಜಿಸಲಾಗಿತ್ತು. ಕನಕದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮವನ್ನು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಿದ್ದರಾಮಯ್ಯನವರು ಸಾಮಾಜಿಕ ಬದಲಾವಣೆಯನ್ನು ಪಸರಿಸಿ ಸಾಮಾಜಿಕ ಬದ್ಧತೆಗೆ ಹೋರಾಟ ನಡೆಸಿದ ಕನಕದಾಸ ಸಾಮಾಜಿಕ ಪ್ರಜ್ಞೆಯನ್ನು ಉನ್ನತೀಕರಿಸಿದ್ದಾರೆ. ಜಾತಿ ಶ್ರೀಮಂತಿಕೆಯಿಂದ ಮಾತ್ರ ಮನುಷ್ಯ ಹಿರಿಯವನಾಗುವುದಿಲ್ಲ, ಆತನ ಮಾನವೀಯ ನೆಲೆ ಔದಾರ್ಯದಿಂದ ಆತ ಪರಿಪೂರ್ಣನಾಗುತ್ತಾನೆ. ಮೇಲ್ಜಾತಿಯ ನೋವು ಕಷ್ಟಗಳನ್ನು ಅನುಭವಿಸಿ ಆ ಮೂಲಕವಾಗಿ ಸಾಮಾಜಿಕ ಬದಲಾವಣೆ ಕಂಡುಕೊಂಡವರು ಕನಕದಾಸರು ಎಂದು ಸಿದ್ದರಾಮಯ್ಯ ನೆನಪು ಮಾಡಿದರು. ಪ್ರಸ್ತುತ ವಿವಿಧ ಜಯಂತಿಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುವುದರಲ್ಲಿ ರಾಜಕೀಯದ ವಾಸನೆ ಕಂಡುಬರುವುದು ಸರಿಯಲ್ಲ ಎಂದ ಅವರು, ಉಡುಪಿಯ ಶ್ರೀಕೃಷ್ಣ ಮಠ ಇಂದು ಜಗದ್ವಿಖ್ಯಾತಿ ಗಳಿಸಲು ಮೂಲ ಕಾರಣ ಕನಕದಾಸ ಎಂದು ವಿವರವಾಗಿ ಸಿದ್ದರಾಮಯ್ಯ ಮಾತನಾಡಿದರು. ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾನು ಒಂದು ಸಾರಿಗೆ ಸಚಿವ
ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದ ಕನ್ನಡ ಚಿತ್ರರಂಗದ ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ, ಕನಕದಾಸ ಸಂಗೀತಗಾರನಾಗಿ ಕವಿಯಾಗಿದ್ದಾನೆ. ತನ್ನ ಸಾಮಾಜಿಕ ಹೋರಾಟಕ್ಕೆ ಆತ ಆಯ್ದುಕೊಂಡ ಮಾಧ್ಯಮ ಅದು ಸಂಗೀತ. ಕನಕನ ಲಯ, ಮೇಲ್ವರ್ಗದ ಬದುಕು ಹೇಗೆ ಹಾಗೂ ಕೆಳಜಾತಿಯ ತುಡಿತದ ಬಗ್ಗೆ ವಿಸ್ತೃತವಾಗಿ ಅವಲೋಕಿಸಿ ಸಂಗೀತ ಸ್ಪರ್ಶ ನೀಡಿದ ಮಹಾನ್ ಸಾಧಕ ಅದು ಕನಕದಾಸ ಎಂದು ಕೊಂಡಾಡಿದರು. ಸತ್ಯ ಅಂತ ಅವರ ಬದುಕನ್ನು ಅಧ್ಯಯನ ಮಾಡ್ತಾ ಇದ್ರೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಸಂಗೀತಗಾರರಿಗೆ ಮಾತ್ರ ಎಲ್ಲರನ್ನ ಸಂತೋಷಪಡಿಸಬೇಕು ಅನ್ನೋ ಆಸೆ ಇರುತ್ತೆ ಹೊರತು ಒಬ್ಬ ಪ್ರಕಾಶ ಪಂಡಿತರಿಗಾಗಲಿ ಅಥವಾ ಆರ್ಥಿಕವಾಗಿ ಮಹಾಶ್ರೀಮಂತರಾದವರಿಗಾಗಲಿ ಅಥವಾ ಇನ್ಯಾವುದೇ ವರ್ಗದಿಂದ ಬಂದವರಿಗಾಗಲಿ ಈ ಸಮಾನ ಗುಣ ಖಂಡಿತ ಇರಲಿಲ್ಲ. ಇದ್ದರೆ ಕಲೆಗಾರರಿರುತ್ತೆ, ಇಲ್ಲದೆ ಸಂಗೀತಗಾರರಿಗೆ ಮಾತ್ರ ಈ ಗುಣ ಇದೆ. ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಟಿ.ಸಿ. ಶಿವಶಂಕರಮೂರ್ತಿ ಅಧ್ಯಕ್ಷತೆ ವಹಿಸಿದರು. ಕುಲಸಚಿವ ಡಾಕ್ಟರ್ ಕೆ. ಚಿನ್ನಪ್ಪಗೌಡ ಹಾಗೂ ಶಿವರಾಮೇಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು.